ಭೂಮಂಡಲ ದೀಪ ಪತ್ರಿಕೆ ಹಾಗೂ ಚಾನಲ್ ಸಂಸ್ಥೆಯ ವತಿಯಿಂದ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು. ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯ ಸಾಧಕರಿಗೆ ಗೌರವ ಸನ್ಮಾನ. ಭೂಮಂಡಲ ದೀಪ ಸಮಾಜ ಸೇವಾ ಸಂಘ ರಾಮದುರ್ಗ, ಭೂಮಂಡಲ ದೀಪ ಕನ್ನಡ ಮಾಸಪತ್ರಿಕೆ ಹಾಗೂ BMD ಟಿವಿ ಚಾನೆಲ್ ಬಳಗ ಹಮ್ಮಿಕೊಂಡ ಕಾರ್ಯಕ್ರಮ ಸಾಮಾಜಿಕ, ಶಿಕ್ಷಣ, ಸಾಹಿತ್ಯ, ಕಲೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಗೌರವ ಸನ್ಮಾನ. ದಿವ್ಯ ಸಾನ್ನಿಧ್ಯ ಪ್ರದೀಪ್ ಗುರೂಜಿ, ಆಧ್ಯಾತ್ಮಿಕ ಚಿಂತಕರು, ಬಾಗಲಕೋಟೆ. ಅಧ್ಯಕ್ಷತೆ ಭೀಮಸೇನ್ ಬಿ ಚಿಮ್ಮನಕಟ್ಟಿ, ಶಾಸಕರು, ಬಾದಾಮಿ ಮತಕ್ಷೇತ್ರ. ಮುಖ್ಯ ಅತಿಥಿಗಳಾಗಿ ಮಹೇಶ್ ಎಸ್ ಹೊಸಗೌಡ್ರ, ಅಧ್ಯಕ್ಷರು ಮೈಲಾರ ಲಿಂಗೇಶ್ವರಪ್ಪ ಸಹಕಾರಿ ಸಂಘ, ಕರಿಯಪ್ಪ ಬನ್ನಿ, CPI ಬಾದಾಮಿ, ಹನುಮಂತ ನೇರಳೆ, PSI ಬಾದಾಮಿ, ಪುರಸಭೆ ಸದಸ್ಯರುಗಳು ಇದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಶಾಲಾ ಮಕ್ಕಳು ಪುಷ್ಪ ನೀಡಿ ಸ್ವಾಗತ ಕೋರಿದರು. ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ ಹಲವು ಗಣ್ಯಮಾನ್ಯರು ಕಾರ್ಯಕ್ರಮ ಉಪನ್ಯಾಸ ಹಾಗೂ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಭೂಮಂಡಲ ದೀಪ ವತಿಯಿಂದ ಗೌರವ ಸನ್ಮಾನ ಮಾಡಲಾಯಿತು. ವರದಿ ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853. ಯಾವ ರೀತಿಯ ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನು ಅದು ಅವರಿಂದ ಏನೆಲ್ಲ ಬದಲಾವಣೆ ಆಗಬೇಕಾಗೈತಿ ಅವೆಲ್ಲ ವಿಷಯಗಳಿಗೂ ಸಹ ಹಾಗಾಗಿ ಬಹಳ ವಿಷಯಗಳು ಚರ್ಚೆ ಮಾಡಬಹುದು. ನಾವು ವೇದಿಕೆ ಮುಖಾಂತರ ಒಂದು ಜಾತ್ಯಾತೀತವಾಗಿ ಮಾತಾಡಬಹುದು, ಪಕ್ಷಾತೀತವಾಗಿ ಮಾತಾಡಬಹುದು, ಅಥವಾ ರಾಜ್ಯ, ದೇಶ ಮತ್ತು ರಾಷ್ಟ್ರ ಅಂತಾರಾಷ್ಟ್ರದ ಮಟ್ಟದ ವಿಷಯಗಳನ್ನು ಸಹ ನಾವು ಪ್ರಸ್ತಾಪ ಮಾಡಬಹುದು, ಜನರಿಗೆ ತಿಳುವಳಿಕೆ ಮಾಡಬಹುದು. ಅದರ ಜೊತೆಗೆ ಒಂದು ನಾನು ಮೊದಲು ಹೇಳಿದಂಗೆ ಅದು ಸಮಾಜದಾಗಿರುವಂತಹ ಅಂಗಡಿಗಳನ್ನು ತಿದ್ದುವಂಥದ್ದು, ಅದನ್ನ ಒಂದು ಒಳ್ಳೆ ರೀತಿಯಿಂದ ಒಯ್ಯುವಂತ ಕೆಲಸ ಮಾಡಕ್ಕೆ ಕೊಟ್ಟ ಅವಕಾಶ ಇರ್ತೀವಿ ಜನರಿಗೆ. ಅದು ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತದೆ. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರವಾಗಿ ಈಗೇನು ಹೊಸ ಕೆಲಸಕ್ಕೆ ಕೈ ಹಾಕಬೇಕಂತ ಸಂಘಟನೆ ತೆಗೆಯುವಂತವ್ರಿಗೆ ನಾನು ನಿಮ್ಮ ಹತ್ರ ಕೇಳಬಹುದು ಇಷ್ಟ, ನಿಮ್ಮ ಕಡೆಯಿಂದ ಈ ಸಮಾಜಕ್ಕೆ ಒಂದು ಒಳ್ಳೆಯದಾಗುವಂತ ಕೆಲಸ ಆಗ್ಲಿ. ಎಲ್ಲಾ ಪತ್ರಿಕೆಯವರಂದ್ರೆ ಒಂದು ಪ್ರಶ್ನೆ ರಾಜಕಾರಣಿಗಳನ್ನ ಸ್ವಾಮಿಗಳು ಕರೆಕ್ಟ್ ಅದನ್ನ ಸ್ವಾಮಿಗಳು ಏನಾಗಿದೆ ಅಂದ್ರೆ ರಾಜಕಾರಣಿ ಮತ್ತು ಪತ್ರಿಕೆ ನಮ್ಗೆ ಬೇರೆ ನೋಡೋ ರೀತಿನ ಬೇರೆ ಇರ್ತದೆ ಈ ಸಮಾಜದಲ್ಲಿ. ಅದಕ್ಕೆ ಆ ವ್ಯವಸ್ಥೆಯನ್ನು ಹೊರಗೆ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯಲ್ಲ. ಈ ಸಮಾಜ ಅಷ್ಟೇ ಅಲ್ಲ, ಎಲ್ಲಾ ಸಮಾಜದ ನೀವು ಯಾವುದೇ ಒಂದು ಪಕ್ಷಕ್ಕೆ ಗುರುತಿಸ್ಕೊಳಕ್ಕೆ ಹೋಗ್ಬಾರ್ದು. ಪಕ್ಷಾತೀತವಾಗಿ ವಿಚಾರಗಳು ಪ್ರಸ್ತಾಪ ಆಗಲಿ, ಜನರಿಗೆ ಅದು ಅರಿವು ಮೂಡಿಸುವಂತ ಕೆಲಸ ಆಗಲಿ ಅಂತ ಹೇಳಿ ಒಂದು 9ನೇ ವರ್ಷ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿ ಬಹಳ ಮುಖ್ಯವಾಗಿ 9 ವರ್ಷಗಳ ಕಾರ್ಯ ಗೊತ್ತಿರಲಿಕ್ಕೆ ಅದು ಎಲ್ಲೋ ಒಂದ್ ಕಡೆ ಒಂದೊಂದು ಗಮನಿಸಬಹುದಂದ್ರೆ ಕಷ್ಟ ಗೊತ್ತಿದೆ. ಆ ಕಷ್ಟಗಳನ್ನು ದಾಟಿ ಬಂದು ನಾವು ಯಶಸ್ಸು ಕಾಣಕ್ಕೆ ಪ್ರಯತ್ನ ಮಾಡಿದ ಸಂಘಟನೆಗಳಾಗ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟ. ಸನ್ಮಾನ ಸ್ವೀಕರಿಸಿದಂತಹ ಧನ್ಯವಾದಗಳು ಸರ್. ಈಗ ಭೂಮಂಡಲ ದೀಪ ಪತ್ರಿಕೆ 6ನೇ ಇಸ್ವೇಷನ್ನೊಂದಿಗೆ ಪ್ರಾರಂಭವಾಗಿ 9 ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ. ಇದು ಪ್ರತಿ ವರ್ಷ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಮಹಿಳೆಯರಿಗೆ ಅವರನ್ನ ಗೌರವಿಸುತ್ತಾ ಅವರ ಒಂದು ಸಾಧನೆ, ಅವರ ಒಂದು ನಡೆ ಸಮಾಜಕ್ಕೆ, ಜನರಿಗೆ, ನಾಯಕರಿಗೆ ಹಾಗೂ ಯುವಜನತೆಗೆ ಮಾರ್ಗದರ್ಶಕರ ಆಗಿ ಪ್ರೇರೇಪಿಸುವಂತಹ ಕಾರ್ಯವನ್ನ ಈ ಪತ್ರಿಕೆ ಮಾಡ್ತಾ ಇದೆ. ಆ ದಿಶೆಯಲ್ಲಿ ಅನೇಕ ಮಹಿಳೆಯರಿಗೆ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ರಂಗನಾಥ್ ಮುನ್ನುಮಣಿ ಹಾಗೂ ಅವರೆಲ್ಲ ಪತ್ರಿಕಾ ಬಳಗದ ತಂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ಎಲ್ಲ ನಮ್ಮ ಬಾದಾಮಿಯ ಎಲ್ಲ ಜನರು ಸಹಕಾರವನ್ನ ನೀಡಿದ್ದೀರಿ.
ನಮ್ಮ ಇಲ್ಲಿನ ಯುವಕರು ಹಾಗೂ ಬಾದಾಮಿ ಎಲ್ಲ ಜನತೆ ಒಂದು ಈ ಪತ್ರಿಕೆಯ ಕಾರ್ಯಕ್ರಮ ನಡೆಸಲು ಸಹಾಯ ಸಹಕಾರವನ್ನು ಎಲ್ಲ ಅಧಿಕಾರಿಗಳು ಸಹಿತ ನೀಡಿದ್ದೀರಿ. ಇದೇ ರೀತಿಯಾಗಿ ಈ ಪತ್ರಿಕೆ ಒಂದು ಒಳ್ಳೆಯ ಕೆಲಸವನ್ನ ಮಾಡುತ್ತಾ ಸಾಗಲಿ ಅಂತ ಆಶಿಸುತ್ತಾ, ಅದೇ ರೀತಿಯಾಗಿ ಇಲ್ಲಿ ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿ ಒಂದು ಪ್ರಶಸ್ತಿಯನ್ನ ಗೌರವವನ್ನು ಸ್ವೀಕರಿಸಲು ಆಗಮಿಸಿದಂತ ಎಲ್ಲ ಮಹಿಳೆಯರು ಸಹಿತ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಮೀಡಿಯಾ ಅನ್ನುವಂತ ಒಂದು ವ್ಯಕ್ತಿಯಿಂದ ಮೀಡಿಯಾ ಅಂತ ಮಾಧ್ಯಮ ಅತ್ಯಂತ ಸಾಧ್ಯ ಆಗಿರ್ತಕ್ಕಂಥ ಅವಸ್ಥೆ. ಇದು ಭಾರತದ ಸ್ವತಂತ್ರ ಸಂಗ್ರಾಮ ಆಗಿರ್ಬೋದು, ಬೇರೆ ದೇಶಗಳ ಸ್ವತಂತ್ರ ಸಂಗ್ರಾಮಗಳಾಗಿರ್ಬೋದು, ನಾವೊಂದು ಕರೆಕ್ಟ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಸುಮಾರು ಮೂಗ ನಾಯಕ ಪತ್ರಿಕೆ ತಮಗೆಲ್ಲ ಗೊತ್ತಿರ್ತಿತ್ತು, ಓದಿರ್ತಿರ್ತವು. ಸುಮಾರು ಪತ್ರಿಕೆಗಳನ್ನ ಪ್ರಾರಂಭಿಸುವುದರ ಮೂಲಕ ತಮ್ಮ ವಿಚಾರಧಾರೆಗಳನ್ನ ಸಾರ್ವಜನಿಕರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದರು. ಅದೇ ರೀತಿ ಮಹಾತ್ಮ ಗಾಂಧಿಯವರು ಸಹ ಸುಮಾರು ಪತ್ರಿಕೆಗಳನ್ನ ಸ್ಥಾಪಿಸಿ ತಮ್ಮ ವಿಚಾರಧಾರೆಗಳನ್ನ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡೋದು. ಬಾಲ ಗಂಗಾಧರ ತಿಲಕ್ ಅವರು ಸಹಿತ ಪತ್ರಿಕೆಗಳನ್ನ ಸ್ಥಾಪನೆ ಮಾಡಿ ತಮ್ಮ ವಿಚಾರಧಾರೆಗಳನ್ನ ವ್ಯಕ್ತಿಗಳಿಗೆ ತಿಳಿಸುವಂತ ವಿಚಾರ ಮಾಡಿದ್ರು. ಇದು ಒಂದು ಸ್ಪಷ್ಟ ಆಗ್ತಿದೆ ನಮ್ಗೆ. ನಾವು ಯಾವಾಗನ್ನ ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಅದನ್ನ ತಿಳ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಶಕ್ತಿನೂ ಇಲ್ಲ ಅಂತವ್ರಿಗೆ ಒಂದು ವಿಚಾರ ತಿಳಿಸ್ಬೇಕಪ್ಪ ಅಂತಂದ್ರೆ ನಾವು ಎದ್ರ ಮೂಲಕ ತಿಳಿಸಬಹುದು, ಈ ಒಂದು ಮೀಡಿಯಾದ ಮೂಲಕ ತಿಳಿಸಬಹುದು ಅಂತಕ್ಕಂಥ ಒಂದು ವಿಚಾರ. ಅಂತ ಒಂದು ಮಹಾನ್ ಕಾರ್ಯದಲ್ಲಿ ಇವತ್ತಿನ ಏನ್ ಮಾಸ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಮಹಾನ್ ಕಾರ್ಯದಲ್ಲಿ ತೊಡಗಿರ್ತಾರೆ. ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಯಾರಿಗೆ ಸಮಾಜದ ಅತ್ಯಂತ ಕಡೆಯ ವ್ಯಕ್ತಿ ಇರ್ತಾನೆ, ಯಾರು ಸಮಾಜದಲ್ಲಿ ಅತ್ಯಂತ ದೊಡ್ಡಕ್ಕೆ ಒಳಗಾಗಿದ್ದಾನೆ, ಯಾರು ಸಮಾಜದಲ್ಲಿ ಅತ್ಯಂತ ದೌರ್ಜನ್ಯಕ್ಕೆ ಒಳಗಾಗಿದ್ದಾನೆ, ಅವನ ಎಲ್ಲ ಧ್ವನಿಗಳನ್ನ ಅಡಗಿಸಿದಾಗ ಆ ಧ್ವನಿಗೆ ಧ್ವನಿಯಾಗಿ ನಿಂತಕ್ಕಂತ ವ್ಯಕ್ತಿ ಈ ಸಮಾಜದಲ್ಲಿ ಯಾರಾದ್ರೂ ಅಂದ್ರೆ ಅದು ಮೀಡಿಯಾದಲ್ಲಿ. ಯಾರಿಗೆ ವಯಸ್ಸಿರಂಗಿಲ್ಲ ಅವ್ರಿಗೆ ವಯಸ್ಸು ಕೊಡ್ತಾರೋ, ಯಾರಿಗೆ ನ್ಯಾಯ ಇವತ್ತಿನ ಅವ್ರು ಸಿಕ್ಕಿರಂಗಿಲ್ಲ ಅವ್ರಿಗೆ ನ್ಯಾಯ ಒದಗಿಸುವ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಆ ಒಂದು ಹೇಳಿದಲ್ಲಿ ಇವತ್ತು ಈ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಅಥವಾ ವಾಹಿನಿ ಟಿವಿ ವಾಹಿನಿ ಮಾಧ್ಯಮ ಆಗಿರ್ಬೋದು, ಈಗ ಸೋಷಿಯಲ್ ಮೀಡಿಯಾ ಅದಾಗಿರ್ಬೋದು, ಸುಮಾರು ವಿಚಾರಗಳು ಕ್ಷಣಾಂತದಲ್ಲಿ ದೇಶದಾದ್ಯಂತ ಹರಡಿಬಿಡ್ತಾವ, ವಿದೇಶಗಳಿಗೂ ಕೂಡ ಹೋಗ್ಬಿಡ್ತಾವ. ಇದಕ್ಕೆ ಒಬ್ಬ ವ್ಯಕ್ತಿ ರಾತ್ರೋರಾತ್ರಿ ಇಡೀ ಭಾರತ ದೇಶಕ್ಕೆ ಗೊತ್ತಾಗಬೇಕು ಜಸ್ಟ್ ಒಂದು ಮೀಡಿಯಾದಿಂದ ಗೊತ್ತಾಗ್ಬೇಕಾಗುತ್ತೆ. ಒಂದು ವಿಚಾರ ಕೆಟ್ಟದಾಗಿರ್ಬೋದು, ಒಳ್ಳೇದಾಗಿರ್ಬೋದು, ಏನಾಗುತ್ತೆ ಒಂದು ಕೆಟ್ಟ ವಿಚಾರನ ಕೂಡ ಸ್ಪ್ರೆಡ್ ಆಗಿತ್ತು ಅಂತಂದ್ರೆ ಕ್ಷಣಾಂತದಲ್ಲಿ ಎಲ್ಲರಿಗೂ ಸ್ಪ್ರೆಡ್ ಆಗಿಬಿಟ್ಟಾಗುತ್ತೆ. ಒಂದು ಒಳ್ಳೆ ವಿಚಾರ ಸ್ಪ್ರೆಡ್ ಆದ್ರೆ ಒಳ್ಳೇದು. ಸರಿ, ಈ ಕಡೆ ಸರ್, ರಮೇಶ್ ಸರ್, ಗೋಪಾಲ್ ಸರ್ ಎಲ್ಲರೂ ಕೂಡ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸರ್. ಬಹಳ ಚೆನ್ನಾಗಿ ಮಾತಾಡಿದ್ರು. ಶಾಸಕರು ಸಹಿತ ಮಾತಾಡಿದ್ರು. ಇವತ್ತು ಎಲ್ಲಿ ತಪ್ಪಾಗಿದ್ದು ಅಂತ ಕೆಲಸ ಯಾರು ಮಾತಾಡ್ತಾರೆ ಮಾಧ್ಯಮ ಮತ್ತು ಟಿವಿ ಮಾಧ್ಯಮದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ಯಾಕಪ್ಪ ಅಂತಂತಂದ್ರ ಎಲ್ಲಿ ನ್ಯಾಯ ಸಿಗುದಿಲ್ಲ, ನ್ಯಾಯ ಒದಗಿಸ್ಲಿಕ್ಕೆ ಫಸ್ಟ್ ಕಾನೂನು ಮಾಧ್ಯಮ ಟಿವಿ ಮಾಧ್ಯಮಗಳು. ಇವತ್ತು ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ ಎಷ್ಟು ಫಾಸ್ಟ್ ಆಗೈತೆ ಅಂತಂದ್ರೆ ಎಕ್ಸಾಂಪಲ್ ಪಾಪ ಬಹಳ ಒಳ್ಳೆ ಇದರಿಂದ ಇವತ್ತು ಎಲ್ಲ ಮೀಡಿಯಾದಲ್ಲಿ ಸಹಿತ ಇವತ್ತು ಒಳ್ಳೆ ಕೆಲಸ ಆಗತ್ತ ಒಳ್ಳೇದು ಮಾಡಬೇಕು, ಕೆಟ್ಟದಿದ್ದ ಕೆಟ್ಟ ಸರಿಸಿ ಒಳ್ಳೆದನ್ನು ಮಾಡಬೇಕು ಅಂತ ಹೇಳ್ಬೇಕು. ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಸಮಾಜಕ್ಕೆ ಒಳಗೊಂಡಿರ್ತಕ್ಕಂಥ ಈ ಮಾಧ್ಯಮದವರು ಇವತ್ತು ಯಾರ್ಯಾರು ಬಡವರಿಗೆ ಆಗಿರ್ಬೋದು, ದೀನದಲ್ಲಿಗೆ ಆಗಿರ್ಬೋದು, ಯಾರೇ ತಪ್ಪು ಮಾಡಿದ್ರೆ ಅವ್ರು ತೆಗೆಯುವಂತ ಕೆಲಸ ಅದನ್ನು ಮಾಡ್ತಾ ಇದ್ದೀವಿ. ಆ ವಿಷಯ ಭೂಮಂಡಲ ಈ ಮೇಡಮ್ ಆಸ್ಪತ್ರೆಗೆ 9 ವರ್ಷಕ್ಕೆ ಆಧಾರ ಮಾಡಿದ್ವಿ. ಬಹಳ ಸಂತೋಷ ಅನ್ಸುತ್ತೆ. BMC ಬಹಳ ಒಳ್ಳೆಯ 2015ರಿಂದ ನಾವು ರಾಜಕೀಯ ನಾನೊಬ್ಬ MLA ಓಡಾಡುವ ಸಂದರ್ಭದಲ್ಲಿ ಕೈ ತೋರಿಸಿದಂತ ನನ್ನ ಜೊತೆಗಿದ್ದಂಥವರಿಂದ ನಾವು ಬೆಳೆಸಿ ಅವರು ಸಹಿತ ನಾನು ಕೈ ಮಾತನ್ನು ಹೇಳ್ತೇನೆ. ಒಳ್ಳೆ ಕೆಲಸ ಮಾಡಿದ್ರೆ ದೇವರು ಎಲ್ಲಾದರೂ ಗಂಟ ಕಾಣ್ತಾನ,
ಆದ್ರೆ ಇವತ್ತಿನ ದಿವಸ ಒಂದು ಮಾಧ್ಯಮದಲ್ಲಿ ಇರ್ತಾರೆ ಇದನ್ನು ಹೇಳೋದಿಲ್ಲ. ಆದ್ರೆ ಅಂಥದ್ದು ಮಾಧ್ಯಮದ ಒಂದು ನೀವು ಒಳ್ಳೆಯದು ಯಾರು ಸೇರ್ಕೊಂಡು ಬೆಳವಣಿಗೆ ಸುದ್ದಿಗಳನ್ನು ಕೊಡುವ ಮುಖಾಂತರ ಬರವಣಿಗೆ ಕೊಡುವ ಮುಖಾಂತರ ಈಗ ಈ ಭೂಮಂಡಲ ಹಾಗೂ ಟಿವಿ BMP ಟಿವಿ ಬೆಳೆದು ನಿರ್ಮಲವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಆಶಯ ನನ್ನಲ್ಲಿ ಮಾತು. ಜೈ ಜೈ ಕನ್ನಡ. ಪತ್ರಿಕೆಗಳು ಸಮಾಜದ ಅಂಕುಡಾಂಕಗಳನ್ನು ಕೆಲಸ ಮಾಡುವ ಅದರ ಜೊತೆಗೆ ಕುಮ್ಮಣ್ಣರ ಕೂಡ ಅದೇ ಸಾಧ್ಯತೆ ಪತ್ರಿಕೆ ಅಂತ ಹೇಳ್ಬೋದು. ಜೊತೆಗೆ ಸತ್ಯಾನ್ವೇಷಣೆ ಮಾಡ್ತಕ್ಕಂಥ ಪತ್ರಿಕೆಗಳು ಮಾಡ್ತಾವು, ಆಮೇಲೆ ಪ್ರಮುಖ ಪಾತ್ರ ವಹಿಸ್ತವು. ಜೊತೆಗೆ ಸಮಾಜದ ಮುಂದಿಡುವ ಜ್ಞಾನವನ್ನು ಬೆಳೆಸತಕ್ಕಂಥ ಕೆಲಸವನ್ನು ಕೂಡ ಈ ಒಂದು ಪತ್ರಿಕೆಗಳು ಮಾಡ್ತವೆ ಅಂತ ಹೇಳ್ಬೋದು. ಸತ್ಯ ಸಮಾಜವನ್ನ ನಿರ್ಮಾಣ ಮಾಡುವುದರಲ್ಲಿ ಕೂಡ ಈ ಒಂದು ಪತ್ರಿಕೆಗಳ ಮಾಧ್ಯಮದ ಪಾತ್ರ ಬಹಳ ಮಹತ್ವಪೂರ್ಣವಾಗಿದೆ. ಇದೊಂದು ಸ್ವಾಮಿಗಳು ಹೇಳ್ತಾರೆ ಈ ಪತ್ರಿಕೆಗಳ ಬಗ್ಗೆ ಯಾಕಪ್ಪ ಅಂತಂದ್ರೆ ಅಳವಡಿಸಿದ್ದೇಶರ ಮಾತು ಸಮಾಜವನ್ನು ತಿದ್ದಿ ಸರಿದಾರಿ ಪತ್ರಿಕೆಗಳ ಪಾತ್ರ ಬಹಳ ಅನುಕೂಲವಾಗಿದೆ ಎಂದು ಮಾತನಾಡಿದ್ದಾರೆ. ಭಾರತದ ಸ್ವಾತಂತ್ರ್ಯವನ್ನ ಇವಾಗ ಡಿಜಿಟಲ್ ಮೀಡಿಯಾ ಇರ್ಬೋದು, ಟಿವಿ ಇರ್ಬೋದು, ಇವಾಗ ಸಾಕಷ್ಟು ಫಾರ್ವರ್ಡ್ ಆಗಿದೆ ಡಿಜಿಟಲ್ ದೇಶದೊಳಗ ಭಾರತ ದೇಶ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಬೇಕಂದ್ರ ಅವತ್ತು ಅಲ್ಪ ತುದಿಗಳಲ್ಲಿ ಪತ್ರಿಕೆಗಳಿತ್ತು. ಒಂದು ಮಾಡಿ ಇದುವರೆಗೆ ಉಳಿಸ್ಕೊಂಡ್ ಬಂದ ಪತ್ರಿಕೆಗಳನ್ನ ಉಳಿಸ್ಕೊಂಡು ಮಾಡ್ತೀವೋ ನಿಮ್ಗೆ ಅನ್ನಿಸ್ಬೋದು ಪೇಪರ್ ನೋಡೋದಕ್ಕೆ ಮೊದಲೇ ಒಂದು ಪೇಪರ್ ಕಸ್ಕೋಲ್ಲ ಹೌದು ಯಾರು ಪೇಪರ್ ನೋಡಲ್ಲ. ಯಾಕಂದ್ರೆ ಎಲ್ಲ ಡಿಜಿಟಲ್ ಬರೋದ್ರಿಂದ ಅದನ್ಯಾಕೆ ನೋಡ್ಬೇಕು ಅಂತ ಅದು ಬಂದಿರ್ಲಿ. ಪತ್ರಿಕೆಯಲ್ಲಿ ಬರೋದು ಯಾವತ್ತಿದ್ರು ಅಧಿಕೃತವಾಗಿರ್ತದೆ. ಮಾಡಿ ಸಾಧಕ ವಾದಕ ಒಂದು ಪ್ರಕಟಣೆ ಆಗುತ್ತೆ, ಅಧಿಕೃತ ಪ್ರಕಟಣೆ ಆಗುತ್ತೆ. ಅದಕ್ಕೆ ದಯಮಾಡಿ ಹೇಳ್ತೀನಿ, ಇಂದಿನ ಕೈಮಾನಿ ಯುವಕರಿಗಾಗಿರ್ಬೋದು ಮತ್ತು ಮಕ್ಕಳಾಗಿರ್ಬೋದು ಪತ್ರಿಕೆಗಳನ್ನ ಓದೋದನ್ನ ನಿಲ್ಲಿಸಬೇಕು. ಪತ್ರಿಕೆಗಳನ್ನ ಓದೋದು ನಿಲ್ಲಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ಸಮಗ್ರವಾದ ಜ್ಞಾನ ಬರ್ತಾ ಇದೆ. ಓದುವಿಕೆಯಿಂದ ಏನಾಗ್ತಂದ್ರೆ ಯಾವಾಗ ಬರೆಯೋದ್ರಿಂದ ಸಂಕಟ ಆಗುದಿಲ್ಲ. ಹಿರಿಯರು ಮಾತ್ರ ನಿಲ್ಲಿಸ್ಕೊಡ್ರಿ. ಓದೋದು ಬರೆಯೋದು ಮಾಡ್ಲಿಕ್ಕಿಲ್ಲ, ಬರೀದು ಓದೋದು ಮಾಡಕ್ಕಿಲ್ಲ. ಅದಕ್ಕ ಯಾವ ಮನುಷ್ಯ ನಾವು ಬರೆಯೋದ್ರಲ್ಲಿ ಸಂಗ್ರಹ ಆಗುತ್ತೆ. ಅದಕ್ಕೆ ಕೈ ಮಾಡಿ ಮನುಷ್ಯ ಮುಟ್ಟಿಸ್ಕೊಳ್ಳಿ. ದಿವಸ ಎಲ್ಲ ಡಿಜಿಟಲ್ ಬರ್ತೈತಿ. ಈ ಡಿಜಿಟಲ್ ಬಂದ್ರೆ ಅಟ್ಲೀಸ್ಟ್ ಓದೋಲ್ಲ ಕಲ್ಪನೆ. ಸರ್ವ ಜನರು ಸರ್ವ ಜೀವಿಗಳು ಸದಾಕಾಲ ಸುಖಿಯಾಗಿರಲಿ, ಆನಂದದ ಜೀವನವನ್ನ ಮಾಡಲಿ,
ಶಾಂತಿಯ ಬದುಕನ್ನ ಮಾಡಿ ಎನ್ನುವಂತಹ ಒಂದು ಪರಮ ಸಂದೇಶ. ಇಂತಹ ಒಂದು ಸಂದೇಶ ಇದು ಆಗಬೇಕಾದ್ರೆ ನಮ್ಮ ಭಾರತದ ಒಂದು ಇತಿಹಾಸವನ್ನ ನಾವು ಒಂದು ಕ್ಷಣ ನೋಡಿದಾಗ ರಾಜ ಮತ್ತು ಪ್ರಜೆ ಎನ್ನುವಂತಹ ರಾಜ ಮತ್ತು ಪ್ರಜೆ ಈ ವ್ಯವಸ್ಥೆ ಏನು ಅಂತಂದ್ರೆ ಸರ್ವರನ್ನ ಸುಖಿಯಾಗಿಯೂ ಸಲವಾಗಿ ನಮ್ಮ ಋಷಿಮುನಿಗಳು ಆಧ್ಯಾತ್ಮದ ತಳಹದಿಯ ಮೇಲೆ ಒಂದು ರಾಜನೀತಿಯನ್ನ ಕೊಟ್ಟು ಆ ರಾಜನೀತಿಯ ಜೊತೆಗೆ ಒಂದು ಕಾರ್ಯಾಂಗ ವ್ಯವಸ್ಥೆಯನ್ನ ಮಾಡಿ ಆ ಕಾರ್ಯಾಂಗ ವ್ಯವಸ್ಥೆಯ ಜೊತೆಗೆ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ಮಾಡಿ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಮೂರನ್ನು ಸಮಯೋಜಿಸಿಗೊಳಿಸಿ ಯಾವ ಪ್ರಜೆಗಳು, ಈ ನಾಡಿನ ಪ್ರಜೆಗಳು, ಈ ದೇಶದ ಪ್ರಜೆಗಳು, ಈ ಸಮಾಜದ ಬಂಧುಗಳು ತಾವು ಬದುಕುವ ಒಂದು ಹಕ್ಕು ಮತ್ತು ಕರ್ತವ್ಯಗಳನ್ನ ನಿರ್ವಹಣೆ ಮಾಡುವಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವಂತಹದ್ದು ಒಂದು ರಾಜಪ್ರಭುತ್ವದ ಕಾರ್ಯ. ಈ ನಿಟ್ಟಿನೊಳಗ ಇವತ್ತಿನ ಸದ್ಯದ ಕಾಲದೊಳಗೆ ನಾವು ವಿಚಾರ ಮಾಡ್ತಾ ಹೋದಾಗ ಸಮಾಜ ಮತ್ತು ಆಡಳಿತ ಈ ಸಮಾಜದ ಬಂಧುಗಳಿಗೆ ಯಾವ ಯೋಜನೆಗಳು ಫಲಾನುಭವಿಗಳಿಗೆ ಮುಟ್ಟಬೇಕು, ಅವು ನ್ಯಾಯಯುತವಾಗಿ ಮುಟ್ತಾ ಇದ್ದಾವೋ ಇಲ್ಲೋ ಅನ್ನುವಂತಹದ್ದನ್ನ, ಜೊತೆಗೆ ಸಮಾಜದ ಸರ್ವ ಜನರ ಮತ್ತು ಈ ಪ್ರಭುತ್ವ ರಾಜಪ್ರಭುತ್ವದ ಮಧ್ಯದ ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತಹದ್ದು ಯಾವುದು ಅಂತಂದ್ರೆ ಅದು ಪತ್ರಿಕೆ. ನಾಲ್ಕನೆಯ ಅಂಗವಾಗಿ ಕಾರ್ಯಾಂಗ, ರಾಜ್ಯಾಂಗ, ನ್ಯಾಯಾಂಗ ಏನಿತ್ತು ಆ ಎಲ್ಲ ತ್ರಿಕೋಣಗಳ ಮಧ್ಯದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುವಂತಹದ್ದು ಯಾವುದು ಅಂತಂದ್ರೆ ಇದು ಪತ್ರಿಕಾ ಒಂದು ಸೇವೆ ಎನ್ನುವಂತಹ